ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಲ್ಲ. ಓಕೆ, ಯಾರು ಇಷ್ಟ ಈ ಸೀಸನ್? ನಮ್ಗೆ ಗಿಲ್ಲಿ ನಟ. ಯಾಕೆ ಗಿಲ್ಲಿ? ಗಿಲ್ಲಿ ಕಾಮಿಡಿ ಮಾಡ್ತಾನೆ, ಚೆನ್ನಾಗಿ ಗೇಮ್ ಅಲ್ಲೂ ಚೆನ್ನಾಗಿ ಆಡ್ತಾನೆ, ಎಲ್ಲದರಲ್ಲಿ ಎಕ್ಸ್ಪರ್ಟ್ ಇದ್ದಾನೆ, ಅದ್ರಲ್ಲೂ ಸ್ಟೇಟ್ ಫಾರ್ವರ್ಡ್ ಅವ್ನು. ಹಿಂದೆ ಒಂದು ಮುಂದೆ ಒಂದು ಆಡೋ ಕ್ಯಾರೆಕ್ಟರ್ ಎಲ್ಲ ಒಂದು. ಓಕೆ, ಯಾರೇ ಇರ್ಲಿ ಯಾರನ್ನ ನೋಡೋದಿಲ್ಲ ಅವ್ನು. ಹಾಗಾಗಿ ಇಷ್ಟ ಆಗ್ತಾರೆ. ಹಾ ಚೆನ್ನಾಗಿ ಇಷ್ಟ ಆಗುತ್ತೆ, ಅವರೇ ಗೆಲ್ಲೋದು. ಮತ್ತೆ ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ? ಹ್ಮ್ ಯಾರಂತಲ್ಲ, ಫಸ್ಟ್ ಅಷ್ಟೊಂದೇನ್ ಇಷ್ಟ ಅಂತಿಲ್ಲ, ಎಲ್ಲರೂ ಕಾಂಟ್ಯಾಕ್ಟ್ ತಾನೆ, ಎಲ್ಲರನ್ನು ನೋಡ್ಬೇಕಾಗುತ್ತೆ, ಇಷ್ಟ ಅಂತ ಹೇಳಕ್ನು ಆಗಲ್ಲ. ಓಕೆ, ಯಾರು ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಜಗಳ ಆಡಿದ್ರು ನಿನ್ನೆ, ಹೇಗಿತ್ತು ಅಂತ? ಚೆನ್ನಾಗಿತ್ತು, ಮಸ್ತ್ ಆಡ್ತಾರೆ ಅವ್ರು ಇಬ್ರು, ಜಗಳದಲ್ಲೇ ಫೇಮಸ್ ಅವರು. ಅಂದ್ರೆ ಅವ್ರ ಜಗಳ ನೋಡಕ್ ಇಷ್ಟ ಆಗುತ್ತಾ? ಹಾ ಇಷ್ಟ ಆಗುತ್ತಲ್ಲ, ಅಷ್ಟೊಂದೇನ್ ಕೆಡ್ದಾಗ ಆಡಲ್ಲ ಅವ್ರು, ಆಡ್ತಾರೆ ಜಗಳ, ಚೆನ್ನಾಗಿ ಆಡ್ತಾರೆ ಅವ್ರು. ಜಗಳ ನೋಡಕ್ಕೆ ಇಷ್ಟ. ಹಾ Okay. ಸಖತ್ ಕಾಮಿಡಿ ಆಗಿರ್ತದ ಅವ್ರದೆಲ್ಲ. ಸ್ಪಂದನ ಕಾವ್ಯ ಬಗ್ಗೆ, ಧನುಷ್ ಇದ್ದಾರೆ, ಅವ್ರ ಬಗ್ಗೆ ಏನಂತೀರಾ? ಅವರು ಆಡ್ತಾರೆ, ಅಷ್ಟೊಂದೇನಿಲ್ಲ. ಬಟ್ ಗಿಲ್ಲಿ ನಟ, ಕಾವ್ಯ ಅವರೆಲ್ಲ ಸ್ವಲ್ಪ ಜಾಸ್ತಿನೇ ಅಲ್ಲ, ಎಲ್ಲದ್ರಲ್ಲಿ ಅವರೇ ಇರೋದು, ಇವ್ರನ್ನ ಅಷ್ಟೊಂದು ಕಾಣಿಸೋದನ್ನು ಇಲ್ಲ ಅದರಲ್ಲಿ. ಹೌದು, ಹಾ ಹಾಗಾಗಿ ಅವರೇ ವಿನ್ನರ್ ಆಗ್ತಾರೆ. ಅವರೇ ವಿನ್ನರ್ ಆಗ್ತಾರೆ. ಓಕೆ, ಟಾಪ್ 2 ಯಾರ್ಯಾರು ಇರ್ಬೋದು ಅಂತೀರಾ? ಟಾಪ್ 2 ಅಕ್ಷಿತಾ ಹೋಗಲ್ಲ, ರಘು ಮತ್ತೆ ಗಿಲ್ಲಿ ನಟ, ಕಾವ್ಯ 3 ಜನ ಇರ್ಬೇಕು. ಅಶ್ವಿನಿ ಗೌಡ ಇರ್ಬೋದು, ಇಲ್ಲಾಂದ್ರೆ ಇಲ್ಲ. ಅಶ್ವಿನಿ ಗೌಡ ಇರ್ಬೋದು, ಇಲ್ಲ ಇಲ್ಲ. ಅಶ್ವಿನಿ ಗೌಡ ಇಷ್ಟ ಆಗಲ್ವಾ? ಆಗ್ತಾರೆ, ಅಷ್ಟೊಂದಿಲ್ಲ bro. ಅಷ್ಟೊಂದಿಲ್ಲ, ಸ್ವಲ್ಪ ಸ್ವಲ್ಪ. ಹಾ ಓಕೆ, ರಘು ಬಗ್ಗೆ ಏನಂತೀರಾ? ರಘು ಬಗ್ಗೆ ಸೈಲೆಂಟ್, Silent. ಸೋ ಸೈಲೆಂಟ್, ಸ್ಮೂತ್. ಓಕೆ, ಬಟ್ ಆಟ ಅಂತ ಬಂದ್ರೆ ವಿಲ್ಲನ್ನೇ ಅವರು, ಚೆನ್ನಾಗಿ ಆಡ್ತಾರೆ, ಅಷ್ಟೊಂದೇನ್ ಇದು ಆಗಿಲ್ಲ ಅವ್ರಿಗೆ. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್, ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಗಿಲ್ಲಿ. Yes. ಯಾಕೆ ಗಿಲ್ಲಿ ಅಂತ? ಗಿಲ್ಲಿ ನಮ್ಮ ಫೇವ್ರೇಟ್, ಚೆನ್ನಾಗಿ ಆಟ ಆಡ್ತಾನೆ, ಚೆನ್ನಾಗಿ ಎಂಜಾಯ್ ಮಾಡ್ತಾನೆ, ಕಾಮಿಡಿ ಮಾಡ್ತಾನೆ, ಸೊ ತುಂಬಾ ಫೇವ್ರೇಟ್, ಎಸ್ಪೆಷಲಿ ನನ್ನ ಮಗಂಗೆ. ನಿಮ್ಗೆ ಯಾರು ಇಷ್ಟನೋ? ಗಿಲ್ಲಿ ಗಿಲ್ಲಿ. ಗಿಲ್ಲಿ ಯಾಕೆ ಇಷ್ಟ ನಿಮ್ಗೆ? ಕಾಮಿಡಿ ಮಾಡ್ತಾನೆ. ಕಾಮಿಡಿ ಮಾಡ್ತಾನೆ ಅಂತನಾ? ಓಕೆ, ಗಿಲ್ಲಿ ಜೊತೆಗೆ ಟಾಪ್ 2 ಯಾರು ಬರ್ಬೋದು ಅಂತೀರಾ? ಟಾಪ್ 2 ರಘು. ರಘು ಆಟ ಹೇಗಿದೆ ಬಿಗ್ ಬಾಸ್? ರಘು ಆಟ ಸೂಪರ್ ಆಗಿದೆ, ಚೆನ್ನಾಗಿ ಆಡ್ತಾ ಇದಾರೆ, ಇನ್ನೂ ಚೆನ್ನಾಗಿ ಆಡಿದ್ರೆ ಟಾಪ್ 2 ಆಲ್ಮೋಸ್ಟ್ ಟಾಪ್ ಫಸ್ಟ್ ಅಲ್ಲಿ ಬರ್ತಾರೆ. ರಕ್ಷಿತಾ. ರಕ್ಷಿತಾ ಟಾಪ್ 3 ಅಲ್ಲಿ ಇರ್ಬೇಕು. ಟಾಪ್ 3 ಎಸ್, ಚೆನ್ನಾಗಿ ಆಡ್ತಾರ ಅವರು. ನಮ್ಮೂರವ್ರಲ್ವಾ, ಸೊ ಕುಂದಾಪುರದವ್ರು ಯಾವಾಗಲೂ ಟಾಪ್ 3 ಅಲ್ಲಿ ಇರ್ಲೇಬೇಕು. ಓಕೆ ಓಕೆ ಓಕೆ. ಕಾವ್ಯ? ಕಾವ್ಯ ಓಕೆ, ಟಾಪ್ 5 ಒಳಗೆ ಬರ್ತಾರೆ. ಟಾಪ್ 5 ಬರ್ತಾರೆ. ಅಶ್ವಿನಿ ಗೌಡ ಆಲ್ಸೋ ಟಾಪ್ 5 ಅಲ್ಲಿ ಬರ್ತಾರೆ. ಓಕೆ, ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ? ಸ್ಪಂದನ. ಎಸ್ ಹೌದು, ಮಾಳು ಮತ್ತೆ ಸುರಾಜ್ ಹೋದ್ರು, ಅವ್ರ ಬದಲು ಯಾರು ಹೋಗ್ಬೇಕಾಗಿತ್ತು? ಸರ್, ನಂಗೆ ಮಾಡೋಣ ಹೋಗ್ಬಾರ್ದಿತ್ತು, ಅದ್ರ ಬದಲು ಸ್ಪಂದನ ಹೋಗ್ಬೇಕಿತ್ತು. ಸೂರಜ್ ಕೂಡ ಕೆಪಾಸಿಟಿ ಇದೆ, ಆಡ್ಬೇಕಿತ್ತು, ಹೌದು. ಅವ್ರು ಚೆನ್ನಾಗಿ ಆಟ ಆಡ್ತಿದ್ರು, ಅವ್ರು ಇರ್ಬೇಕಿತ್ತು. ಆಕ್ಚುಲಿ ಸ್ಪಂದನ ಏನೋ ಇಲ್ಲ, ಅವ್ರು ಹೋಗ್ಬೇಕಿತ್ತು ಔಟ್ ಸೈಡ್. ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಅಫ್ ಕೋರ್ಸ್ ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬಹುದು? ಅಫ್ ಕೋರ್ಸ್ ಗಿಲ್ಲಿನೇ ಆಗ್ಬೇಕು. ಗಿಲ್ಲಿ. ಹೌದು, ನಂಗೆ ತುಂಬಾ ಇಷ್ಟ ಗಿಲ್ಲಿ ಅಂದ್ರೆ. ಗಿಲ್ಲಿ ಅಂತ ತುಂಬಾ ಇಷ್ಟ. ಹೌದು, ಯಾಕೆ? ಅವರೇ ಆಗ್ತಾರೆ ಪಕ್ಕ. ಅವರೇ ಆಗ್ತಾರೆ. ಹ್ಮ್. ಯಾರು ಆಗ್ಬಾರ್ದು ಬಿಗ್ ಬಾಸ್ ವಿನ್ನರ್? ಆಗ್ಬಾರ್ದು ಆತರ ನೆಗೆಟಿವ್ ಅಂತ ಏನು ಇಲ್ಲ, ಬಟ್ ಗಿಲ್ಲಿನೇ ಆಗ್ಬೇಕು ಅಂತ ತುಂಬಾ ಇಷ್ಟ. ಈ ಗಿಲ್ಲಿ ಜೊತೆ ಕಾವ್ಯ ಇರ್ತಲ್ಲ, ಅವ್ರ ಬಗ್ಗೆ ಏನಂತೀರಾ? ಜಸ್ಟ್ ಫ್ರೆಂಡ್ ಅನ್ಕೋತೀನಿ ಅಷ್ಟೇ. ಫ್ರೆಂಡ್. Yeah. ಕಾವ್ಯಕ್ಕೋಸ್ಕರ ಫೇವರಿಸಂ ಮಾಡ್ತಾರಂತೀರಾ ಗಿಲ್ಲಿ? ನೋ ಗಿಲ್ಲಿ ಯಾರಿಗೂ ಫೇವರಿಸಂ ಮಾಡಲ್ಲ. ಓಕೆ, ಅದಕ್ಕೆ ಇಡೀ ಕರ್ನಾಟಕನೇ ಇಷ್ಟ ಪಡುತ್ತೆ ಅವ್ರ ಬಗ್ಗೆ, ನಾವು ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಓಕೆ, ನಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬಹುದು? ಗಿಲ್ಲಿ. ಗಿಲ್ಲಿ. ಹಾ. ಯಾರು ಆಗ್ಬಾರ್ದು? ಯಾರು ಆಗ್ಬಾರ್ದು ಅಂತ ಧ್ರುವ ಅಂತ. ಧ್ರುವಂತ್. ಹಾ. ಇಷ್ಟ ಆಗಲ್ಲ ಧ್ರುವಂತು? ಇಲ್ಲ. ಓಕೆ, ಈಗ ಬಿಗ್ ಬಾಸ್ ಅಲ್ಲಿ ಧನುಷ್ ಇದ್ದಾರೆ, ಕಾವ್ಯ ಇದ್ದಾರೆ, ಅವ್ರ ಬಗ್ಗೆ ಏನಂತೀರಾ? ಧನುಷ್ ಕಾವ್ಯ ಬಗ್ಗೆ ಏನಂತೀರಾ? ಅವರು ಚೆನ್ನಾಗಿ ಆಡ್ತಿದ್ದಾರೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಆಡ್ಬೇಕು. ಇನ್ನು ಸ್ವಲ್ಪ ಚೆನ್ನಾಗಿ ಆಡ್ಬೇಕು. ಮಾಳು ಆಚೆ ಹೋದ್ರು, ಹಾ. ಇಲ್ಲ ನಾನೇ ವಿನ್ ಆಗ್ಬೇಕಾಗಿತ್ತು, ಬೇರೆ ಯಾರು ವಿನ್ ಆಗ್ಬಾರ್ದು ಅಂದ್ರು ಮಾಳು. ಹಾ. ಏನಂತೀರಾ ಅದಕ್ಕೆ? ಅವ್ರು ಇನ್ನೂ ಸ್ವಲ್ಪ ಓಪನ್ ಅಪ್ ಆಗಿರ್ಬೇಕಾಗಿತ್ತು, ಓಪನ್ ಅಪ್ ಆಗಿರ್ಲಿಲ್ಲ, ಅದಕ್ಕೆ ಆಚೆ ಬಂದ್ರು. ಓಕೆ, ನೆಕ್ಸ್ಟ್ ವೀಕ್ ಯಾರು ಹೋಗ್ಬೋದು ಅಂತೀರಾ? ನೆಕ್ಸ್ಟ್ ಸ್ಪಂದನ. ಸ್ಪಂದನ. ಹಾ. ಓಕೆ, ರಾಶಿಕಾ ಬಗ್ಗೆ ಏನಂತೀರಾ? ರಾಶಿಕಾ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾಳೆ, ಆದ್ರೆ ಎಲ್ರ ಜೊತೆ ಮಿಂಗಲ್ ಆಗಲ್ಲ ಅಷ್ಟೇ. ಓಕೆ, ಅದೊಂದು ಅವ್ರದ್ದು ಪ್ರಾಬ್ಲಮ್ ಅಂತೀರಾ? ಹಾ. ಓಕೆ, ಥ್ಯಾಂಕ್ ಯು. ನಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ. ಗಿಲ್ಲಿ. ಗಿಲ್ಲಿ ಯಾಕೆ ಆಗ್ಬೇಕು ಅಂತ? ಚೆನ್ನಾಗಿ ಆಡ್ತಾರೆ ಅದಕ್ಕೆ. ಕಾಮಿಡಿ ಇಷ್ಟ ಆಗುತ್ತೆ ಅವ್ರದ್ದು. ಹಾ, ಓಕೆ, ಹಾಗಾಗಿ ಅವರೇ ವಿನ್ನರ್ ಆಗ್ಬೇಕು. ಅವರೇ ವಿನ್ನರ್ ಆಗ್ತಾರೆ. ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ? ಇಷ್ಟ ಆಗಲ್ಲ ಅಂತ ಯಾರು ಇಲ್ಲ, ಆತರ ಏನಿಲ್ಲ. ಆದ್ರೆ. ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ. ಗಿಲ್ಲಿ. ಗಿಲ್ಲಿ ಅಂದ್ರೆ ಗಿಲ್ಲಿ ಯಾಕೆ ಆಗ್ಬೇಕು ಅಂತ? ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ಏನು ಇದಿಲ್ಲ, ಏನೇ ಇದ್ರು ಏನು ಡೈರೆಕ್ಟ್ ಆಗಿ ಮಾತಾಡ್ತಾನೆ, ಅದ್ರಿಂದ ಗಿಲ್ಲಿ ಗೆಲ್ಬೇಕು ಅಂತ. ಯಾರು ಗೆಲ್ಬಾರ್ದು ಬಿಗ್ ಬಾಸ್? ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬಾರ್ದು ಅಂದ್ರೆ ಅಶ್ವಿನಿ ಮೇಡಮ್. ಯಾಕೆ ಅಶ್ವಿನಿ ಗೆಲ್ಬಾರ್ದು? ತುಂಬಾ ಇದಾಗೆ ಆಡ್ತಿದ್ದಾರೆ ಅವರು, ಅದ್ರಿಂದ Okay. ಅಷ್ಟೇ. ಈಗ ಮಾಳು ಮತ್ತೆ ಸೂರಜ್ ಅವ್ರು ಹೋದ್ರು, ಅವರು ನಾನೇ ವಿನ್ ಆಗ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ರಿ, ಯಾರು ಮಾಳು ಅವ್ರು. ಹ್ಮ್. ಅದ್ರ ಬಗ್ಗೆ ಏನಂತೀರಾ?
ಬಾಳು ಅವರು ವಿನ್ ಆಗ್ಬೇಕು ಅಂತ ಅವರು ಒಳಗಡೆ ಇದ್ದಾಗ ನಾನು ಹೋದ್ರು ಪರವಾಗಿಲ್ಲ ಏನು ಮಾತಾಡ್ತಾನೆ ಇರ್ಲಿಲ್ಲ. ಹೌದು ಇದು ಗಿಲ್ಲಿ ಆದ್ರೆ ಎದುರುಗಡೆನೆ ಮಾತಾಡ್ತಿದ್ರು. ಹೌದು ಬಾಳು ಏನು ಮಾತಾಡ್ತಿರ್ಲಿಲ್ವಲ್ಲ, ಆದ್ರಿಂದ ಅವ್ರು ವಿನ್ ಆಗ್ಬಾರ್ದಾಗಿತ್ತು. ಸೂರಜ್ ಅವರು 3ನೇ ವಾರಕ್ಕೆ ಬಂದಿದ್ದು, ಅವರು ಅವ್ರ ಆಟ ಅವ್ರು ಆಡಿದ್ರು, ಏನು ಅಲ್ಲಿ ಸರಿಯಾಗಿ ಕಾಣಿಸ್ಕೊಳ್ಳಿಲ್ಲ, ಆದ್ರಿಂದ ಅವರು ವಿನ್ ಆಗ್ಲಿಲ್ಲ, Okay. ಮನೆಗೆ ಬಂದ್ರು. ಈಗ ರಾಶಿಕಾ ಬಗ್ಗೆ ಏನಂತೀರಾ? ರಾಶಿಕಾ ಸುರಾಜ್ ತುಂಬಾ ಹಚ್ಕೊಂಡಿದ್ರು, ರಾಶಿಕಾ ಅವ್ರ ಬಗ್ಗೆ ಏನು ಅಷ್ಟು ಇದ್ದಿಲ್ಲ. ಏನಿಲ್ಲ. ಹ್ಮ್. ಕಾವ್ಯ ಇದಾರೆ, ಕಾವ್ಯ ಸ್ಪಂದನ ಇದಾರೆ, ಕಾವ್ಯ 2ನೇ ಇದ್ರಲ್ಲಿ ಬಂದ್ರೆ ಒಳ್ಳೇದು, ಬರ್ಬೋದು ಅಂತೀರಾ? ಬರ್ಬೋದು. ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್. ಓಕೆ, ಈ ಸರಿ ನಿಮ್ಮ ಫೇವರೇಟ್ ಯಾರು? ಫೇವ್ರೇಟ್ ನಮ್ಮ ಮಂಡ್ಯ ಹುಡುಗ ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಇಷ್ಟ ಅಂತ? ಯಾಕೆ ಅಂದ್ರೆ ಒಂಥರ ಎಂಟರ್ಟೈನ್ಮೆಂಟ್ ಆಗಿದೆ ಮನೆಯೆಲ್ಲ. ಅವ್ನು ಇಲ್ಲ ಅಂದಿದ್ರೆ 0 ಆಗ್ತಾ ಇತ್ತು. ಅದಕ್ಕಾಗಿ ನಾವು ಗಿಲ್ಲಿನ ಇಷ್ಟಪಡ್ತೀವಿ. ಅದ್ರಲ್ಲಿ ನಾವು ಮಂಡ್ಯದವರು, ಹಾಗಾಗಿ ನಾವು ಗಿಲ್ಲಿನ ಇಷ್ಟಪಡ್ತೀವಿ. ಓಕೆ, ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ? ಇಷ್ಟ ಆಗಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಅಲ್ಲಿ ಆಡಕ್ ಬರ್ದೇ ಇರೋರು ಇದ್ದಾರೆ. ಯಾರು? ಸ್ಪಂದನ ಅಂತ ತಗೋತೀನಿ. ಸ್ಪಂದನ. ಹಾ. ಅಂದ್ರೆ ಸ್ಪಂದನ ಬಿಗ್ ಬಾಸ್ ಅಲ್ಲಿ ಇರೋದು ನೆಕ್ಸ್ಟ್ ಅಂತೀರಾ? ವೇಸ್ಟ್ ಅಂತ ಹೇಳಲ್ಲ, ಬಟ್ ಅವ್ರಿಗೆ ಆಡಕ್ ಬರಲ್ಲ ಅಷ್ಟೇ. ಆಡಕ್ ಬರ್ತಾ ಇಲ್ಲ. ಅವ್ರೇನು ಟ್ಯಾಲೆಂಟ್ ಇಲ್ಲ ಅವ್ರ ಹತ್ರ. ಓಕೆ, ಟಾಪ್ 2 ಅಲ್ಲಿ ಯಾರು ಬರ್ಬೋದು ಅಂತೀರಾ? ಟಾಪ್ 2 ಅಲ್ಲ, ಅಶ್ವಿನಿ ಮೇಡಮ್ ಬಂದ್ರು ಓಕೆ ಅನ್ಸುತ್ತೆ. ಓಕೆ, ಅಶ್ವಿನಿ ಮೇಡಮ್ ಬಗ್ಗೆ ಏನಂತೀರಾ? ಅಂದ್ರೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ, ಏನು ವೀಕ್ ಇಲ್ಲ, ಹಾ, ಬಟ್ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅಷ್ಟೇ. okay, ಅದಕ್ಕೆ. ಹಾ ಓಕೆ, ಈಗ ಮಾಳು ಆಚೆ ಹೋದ್ರು, ಹಾ, ಇಲ್ಲ ನಾನೇ ಗೆಲ್ಬೇಕಾಗಿತ್ತು ಅಂತ ಇದ್ರು ಮಾಳು, ಏನಂತೀರಾ? ಅದು ವೇಸ್ಟ್ ಸರ್. ಮಾಡು ಅವ್ರು ಏನು ಅಷ್ಟೇನು ಪರ್ಫಾರ್ಮೆನ್ಸ್ ಏನು ಕಾಣಿಸಿಲ್ಲ ನಮಗೆ. ಹಾ, ಏನಿದ್ರು ಗಿಲ್ಲಿ ನಂಬರ್ 1. ಓಕೆ, ಥ್ಯಾಂಕ್ ಯು. ಓಕೆ. ಮ್ಯಾಮ್ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಓಕೆ, ಈ ಸರಿ ನಿಮ್ಮ ಓಟ್ ಯಾರಿಗೆ? ಗಿಲ್ಲಿ ಅವ್ರಿಗೆ ಗಿಲ್ಲಿ. ಗಿಲ್ಲಿ ಗೆಲ್ತಾರ ಅಂತೀರಾ? ಗೆಲ್ಲೇಬೇಕು. ಗೆಲ್ಲಬೇಕು. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? 100% ನೋಡ್ತೀನಿ ಬ್ರೋ. ಓಕೆ, ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಯಾಕೆ ಗಿಲ್ಲಿ? ಗಿಲ್ಲಿ ಯಾಕಂದ್ರೆ ಅವನು ನಿಯತ್ತಾಗಿ ಗೇಮ್ ಆಡ್ತಾನೆ, ಎಲ್ಲರ ಜೊತೆ ಯಾರಿಗೂ ದ್ರೋಹ ಮಾಡಲ್ಲ, ಯಾರಿಗೂ ಕೆಡ್ದು ಬಯಸಲ್ಲ. ಗೇಮಲ್ಲಿ ಗೇಮ್ ತರಾನೇ ಆಡ್ತಾನೆ, ಮನ್ಸಲ್ಲಿ ಒಂದ್ ಇಟ್ಕೊಂಡು ಹೊರಗೊಂದು ಆಟ ಆಡಲ್ಲ, ನಿಯತ್ತಾಗಿ ಗೇಮ್ ಆಡ್ತಾನೆ. ಸೊ ನಾನು ನೋಟ್ ಫಾರ್ ಗಿಲ್ಲಿ. ಗಿಲ್ಲಿ. ಯಾರು ಚೆನ್ನಾಗ್ ಆಡಲ್ಲ? ಯಾರು ಚೆನ್ನಾಗ್ ಆಡಲ್ಲ ಅಂತಂದ್ರೆ ಹೇಳಕ್ ಆಗಲ್ಲ ಬ್ರೋ. ಆತರ ಏನಿಲ್ಲ ಅಂತೀರಾ? ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ. ಗಿಲ್ಲಿ. ಗಿಲ್ಲಿ ನಿಮ್ಮ ಫೇವರೇಟಾ? ಹೌದು, ಓಕೆ, ಯಾಕೆ ಅಂತ? ಎಂಟರ್ಟೈನ್ ಮಾಡ್ತಾರೆ ಚೆನ್ನಾಗಿ, ಓಕೆ, ಅದಕ್ಕೋಸ್ಕರ. ಅಂದ್ರೆ ಒಳ್ಳೆ ಕಾಮಿಡಿ ಮಾಡ್ತಾರೆ. ಒಳ್ಳೆ ಕಾಮಿಡಿ ಮಾಡ್ತಾರೆ. ಓಕೆ, ಯಾರು ಗೆಲ್ಬಾರ್ದು ಬಿಗ್ ಬಾಸ್? ಓಕೆ, ಗೆಲ್ತಾರೆ ಅಂದ್ರೆ ಗಿಲ್ಲಿ ಗೆಲ್ತಾನೆ. ಗಿಲ್ಲಿ ಗೆಲ್ತಾರೆ. ಸೆಕೆಂಡ್ ಯಾರು ಬರ್ಬೋದು? ಸೆಕೆಂಡ್ ಅಶ್ವಿನಿ ಮ್ಯಾಮ್ ಅಶ್ವಿನಿ ಮ್ಯಾಮ್. ಹೌದು, ಅಶ್ವಿನಿ ಮ್ಯಾಮ್ ಹೇಗೆ ಆಡ್ತಾರೆ ಅಂತೀರಾ? ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಆಡ್ತಾರೆ. ಅಂದ್ರೆ ರಕ್ಷಿತಾ ಬಗ್ಗೆ ಏನಾದ್ರು ಹೇಳ್ತೀರಾ? ರಕ್ಷಿತಾನು ಪರವಾಗಿಲ್ಲ, ಆದ್ರೆ ರಕ್ಷಿತಾಗಿಂತ ನನಗೆ ಅಶ್ವಿನಿ ಮೇಡಮ್ ರನ್ನರ್ ಆಗ್ಬೇಕು ಅಂತ. ಓಕೆ, ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತೀನಿ. ಓಕೆ, ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಗಿಲ್ಲಿ ಅವನು ಚೆನ್ನಾಗಿ ಕಾಮಿಡಿ ಮಾಡ್ತಾನೆ, ಅವ್ನು ಏನಿದ್ರೆ ಅದ್ ಹೇಳ್ತಾನೆ, ಓಕೆ, ಬೇರೆ ತರ ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ, ಓಕೆ. ಅದಕ್ಕೆ ಗಿಲ್ಲಿ ಅಂದ್ರೆ ಇಷ್ಟ. ಧ್ರುವಂತ್ ಬಗ್ಗೆ ಏನಂತೀರಾ? ಅಶ್ವಿನಿ ಗೌಡ ಓಹ್, ಅವ್ರ ಬಗ್ಗೆ ಏನಿಲ್ಲ ಅಂದ್ರೆ ಅವರು ಆಡ್ತಿದ್ದಾರೆ, ಪರವಾಗಿಲ್ಲ, ಅಷ್ಟಕ್ಕಷ್ಟೇ. ಅಷ್ಟೇ. ಕಾವ್ಯ ಬಗ್ಗೆ? ಕಾವ್ಯ ಹೇಳಷ್ಟೇ ಇಲ್ಲ. ಕಾವ್ಯ ಗಿಲ್ಲಿ ಬಾಂಡಿಂಗ್ ಚೆನ್ನಾಗೈತೆ, ಕಾವ್ಯನು ಚೆನ್ನಾಗಿ ಆಡ್ತಿದ್ದಾಳೆ. ಥ್ಯಾಂಕ್ ಯು. ಥ್ಯಾಂಕ್ ಯು.